ನೀ ಅಂಜಬೇಡ, ನಿನ್ ಜೊತೆ ನಾದಿನಿ ತಮ್ಮ. ನಮ್ಗೆ ಯಾರು ಅನ್ಯಾಯ ಮಾಡಿದ್ರಲ್ಲ, ಯಾರು ಮೋಸ ಮಾಡಿದ್ರಲ್ಲ ಅವ್ರನ್ನ ನಾವು ನಾಶ ಮಾಡ ಬಂದಾಗ ಹರ್ಷವರ್ಧನ್ ಅಂತನ. ಇದು ಮಾತಂದ್ರ, ಇದು ಮಾತು. ಸಾಹಿತ್ಯ ಅನ್ನೋದು ಬದುಕಲ್ಲ. ಇಂಥ ಮಾತಾಡು, ಸಾಹಿತ್ಯ ಮಾತಾಡಕ್ ಹೋಗ್ಬೇಡಂತ ತನ್ನ ತಮ್ಮನಾಗಿರುವಂತ ಹರ್ಷವರ್ಧನ ತನ್ನ ಅಕ್ಕಳಾಗಿರುವಂತ ರಾಜಶ್ರೀಯ ಪಾದವನ್ನು ಬಡದು ಹೇಳ್ತಾನೆ. ಇದು ಚಾಲೆಂಜ್ ಮಾತಂದ್ರು. ನೀನು ಹೊತ್ತುಗೊಟ್ಟಿ ಸಾಹಿತ್ಯ ನಿಂತೀನಿ. ನಮ್ಗೆ ಯಾರ್ಯಾರು ಅನ್ಯಾಯ ಮಾಡಿರಲ್ಲ, ಯಾರು ಮೋಸ ಮಾಡಿರಲ್ಲ ಅವ್ರ ವಿರುದ್ಧ ನಾವು ಬದುಕಬೇಕು. ಮತ್ತೊಮ್ಮೆ ಸಾಮ್ರಾಜ್ಯ ಕಟ್ಟಬೇಕು. ಮತ್ತೊಮ್ಮೆ ಶ್ರೇಷ್ಠ ಸಾಮ್ರಾಜ್ಯವನ್ನು ಕಟ್ಟಿ ನಾವು ಜೀವನದಲ್ಲಿ ಉತ್ತರ ಭಾರತದಲ್ಲಿ ಭವ್ಯ ಸಾಮ್ರಾಜ್ಯವನ್ನು ಕಟ್ಟೋಣ ಅಂತೇಳಿ ಅವ್ರ ಅಕ್ಕಳ ಪಾದಗಳನ್ನು ಬಡದು, ಖಾಲಿ ಬಡದು ಹೇಳ್ತಾನೆ. ಇದು ಜೀವನ, ಇದು ಚಾಲೆಂಜ್ ಅಂದ್ರ. ಹೌದಲ್ಲ? ಈ ಟೈಮ್ ಸುಮಾರು ಇದೆ, ನಮಗೆ ಈ ಟೈಮ್ ಸುಮಾರಿದೆ. ಆ ಟೈಮ್ ಒಂದಿನ ನಮಗೆ ಕತ್ತಲಿದೆ, ಮುಂದಿನ ಬೆಳಕು ಬಂದೇ ಬರ್ತದೆ. ಮಗನ್ ಎಷ್ಟು ದಿನ ಕತ್ತಲು ಇರ್ತದ, ಎಷ್ಟು ದಿನ ನಮ್ಗೆ ಅನ್ಯಾಯ ಆಗ್ತದೆ. ಯಾರೋ ಅಣ್ಣ ತಂಗಿ ಸಿನಿಮಾ, ನಾವು ನಿಮ್ಮ ಮಾಯಿ ಇಷ್ಟು ಹೇಳಕತ್ತೀನಿ, ಅಣ್ಣ ತಂಗಿ ಸಿನಿಮಾ ಅಂತದ್ದು ಇವನು ಅನ್ನೋತದ ಒಳಗೆಲ್ಲ. ಇವು ಸುಮ್ ಕುಂದ್ರೂ ಅಲ್ಲ, ಒಟ್ಟ ಏನ್ ಒಂದ್ ಇರ್ಲೇ, ನಮ್ದು ಒಂದ್ ನಡು ಒಂದ್ ಇರ್ಲೇ ನಾವು. ಅವಾಗ ಅವ್ರ ಅಕ್ಕನ ಕರ್ಕೊಂಡು ಸಾಮ್ರಾಜ್ಯಕ್ಕೆ ಬರ್ತಾನೆ. ಪತ್ರ ಬರೀತಾನೆ. ಓ ನನ್ನ ಪ್ರೀತಿಯ ಸ್ನೇಹಿತನಾಗಿರುವಂತ ಇಮ್ಮಡಿ ಪುಲಿಕೇಶನೇ, ನೀನೇಕೆ ನನಗೆ ಶರಣಾಗತಿ ಆಗಬಾರದು? ನಾನು ದಕ್ಷಿಣ ಭಾರತವನ್ನು ನನ್ನ ಅಂಡರದ ತೋಬಕತ್ ಮಾಡಿದ್ದೇನೆ, ನನ್ನ ಸಾಮ್ರಾಜ್ಯದಲ್ಲಿ ತೋಬಕತ್ ಮಾಡಿ ಅಂದಾಗ ಇಮ್ಮಡಿ ಪುಲಿಕೇಶ್ ಅಂದ, ಹೌದಪ್ಪ ನಾನು ಇಲ್ಲಿ ಉಳ್ಳಾಗಡ್ಡಿ ಕೊಯ್ಲಾಗತ್ತೀನಿ ನೋಡಪ್ಪ, ಉಳ್ಳಾಗಡ್ಡಿ ಟಮಾಟಿ ಬದ್ನೆಕಾಯಿ ಬರೋಣ, ನೀನು ಬಿಟ್ಟ ಕೊಡ್ತೀನಿ ನೋಡಿ ಸಾಮ್ರಾಜ್ಯ ಅಂದ ಇಮ್ಮಡಿ ಪುಲಿಕೇಶ್. ತುಂಬ ಗೊಮ್ಮರ ಏನ್ ಹಚ್ಚಿ, ನಿನ್ನ ಭಾಗದ ನೀ ಡಾನದಿ, ನನ್ನ ಭಾಗದ ನಾ ಡಾನದೀನಿ, ಸುಮ್ಮನೆ ಇಬ್ರು ಆರಾಮ್ ಇರೋದು ಬಿಟ್ಕೆರೆ ಯುದ್ಧ ಮಾಡ್ತೀನಿ, ಅಶ್ವಮೇಧ ಯಾಗ ಮಾಡ್ತೀನಿ, ಸಾಕು. ಇಷ್ಟು ದಿನ ಉತ್ತರ ಭಾರತ ಗೆದ್ದಿಯಲ್ಲ, ಸಾಕು. ನಾ ದಕ್ಷಿಣ ಭಾರತದಲ್ಲಿ ನಾ ಅದಿನಂತ ಏಹೇ ಅಂದ. ಏಹೇ ಅಂದ್ರೆ ಬಡಂಗಿಲ್ಲ ಅಂದ. ನಡೆದೇ ಒಳ್ಳೆ ಅಂತ 632ರಿಂದ 634ರವರೆಗೆ ನರ್ಮದಾನಿದ್ದು ಹೊಡೆದ್ರೆ 2 ವರ್ಷಗಳ ಕಾಲದಲ್ಲಿ ಇಮ್ಮಡಿ ಪುಲಿಕೇಶನ ಬಾಣಗಳಿಗೆ ಹರ್ಷ ಕಳೆದೋಯ್ತಂತ. ಇಮ್ಮಡಿ ಪುಲಿಕೇಶ ಬಿಟ್ಟ ಬಾಣಗಳಿಗೆ ಹರ್ಷವರ್ಧನನ ಆನೆಗಳ ಕಣ್ಣಾಗ ಬೀಳ್ತದ. ಸಣ್ಣ ಸಣ್ಣ ಆನೆ ಮರಿಗಳು ಯಾವ ಕಣ್ಣಾಗ ಹೊಡ್ಯ ಬಾಣ, ಆನೆಗಳು ಉಳಿದು ಬಿಡ್ತದ. ಸಣ್ಣ ಸಣ್ಣ ಆನೆ ಮರಿಗಳು ಮಮ್ಮಿ ಯಾರು ಹೊಡಿತಾರ ಕಣ್ಣಾಗ, ಬರೇ ಬಾಣ ಬಂದು ಬೀಳ್ತವಲ್ಲ. ಅದಕ್ಕೆ ನಾ ಹೇಳಿದ ಮಾತಲ್ಲ, ಉಯೇನಿಸ್ತಾಂಗ್ ಅನ್ನುವಂತ ವ್ಯಕ್ತಿ ಶಿವಕಿ ಅನ್ನುವಂತ ಗ್ರಂಥದಲ್ಲಿ ಹೇಳ್ತಾನೆ, ಇಮ್ಮಡಿ ಪುಲಿಕೇಶನ ಬಾಣಗಳಿಗೆ ಹರ್ಷ ಕಳೆದೋಯ್ತು ಅಂತ. ಯಾಕಂದ್ರೆ ಅವ್ರು ಬರ್ಕೊಂಡಾರೆ, ಇಲ್ಲ ನಮ್ಮವ್ರು ಗೆದ್ರು ಅಂತ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಮ್ಮಡಿ ಪುಲಿಕೇಶನ ಆಸ್ಥಾನದ ಕವಿ ರವಿಕೀರ್ತಿ ಐಹೊಳೆ ಶಾಸನವನ್ನು ಕೆತ್ತನೆ ಮಾಡಿದ್ದಾನೆ. ಐಹೊಳೆ ಅಂತ ಊರಿದೆ. ಆ ಐಹೊಳೆ ಊರಿನಲ್ಲಿ ನೀವು ಹೋದ್ರಿ ಅಂತಂದ್ರೆ ಫಸ್ಟ್ ಇದು ದೊಡ್ಡ ಟೆಂಪಲ್ ಬರ್ತದೆ. ಹಿಂಬಾಲದಲ್ಲಿ ಹೋದ್ರಿ ಅಂತಂದ್ರೆ ಇಲ್ಲೊಂದು ದೇವಸ್ಥಾನ ಇದೆ, ಮೇಲುಗುಡಿ ಅಂತ ಹೇಳಿ.